ಆಮೇಲೆ ಸ್ವಲ್ಪ ಹೊತ್ತಿನ ಮುಂಚೆ ನಾವು ಪ್ರತಿನಿಧಿ ಮಂಜುನಾಥ್ ಹೇಳ್ತಾ ಇದ್ರು ಹಾಸನದಿಂದ ದೇವೇಗೌಡರೇ ಸ್ಪರ್ಧೆ ಮಾಡ್ತಾರೆ ಅನ್ನೋ ರೀತಿಯಾಗಿ ಈಗಲೂ ಕೂಡ ಒಂದಷ್ಟು ಮಾತುಗಳೆಲ್ಲ ಕೇಳಿ ಬರ್ತಾ ಇದೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಬಹುಶಃ ಪ್ರಜ್ವಲ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೇವೇಗೌಡರು ಹಾಸನದಿಂದ ಸ್ಪರ್ಧಿಸೋದಾದ್ರೆ ನಾನು ಸ್ವಾಗತಿಸ್ತೀನಿ. ಹಾಸನದಲ್ಲಿ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಮಾಡ್ತಾ ಇರುವಂತ ಕೆಲಸಕ್ಕಿಂತ 4 ಪಟ್ಟು ಹೆಚ್ಚು ಕೆಲಸವನ್ನ ಮಾಡ್ತೇನೆ. 6 ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸಿಕೊಂಡು ಬರ್ತೀನಿ. HDD ಹಾಸನಕ್ಕೆ ಬರೋದಾದ್ರೆ ಯಾವಾಗ್ಲೂ ಕೂಡ ಸ್ವಾಗತ. ಆದ್ರೆ ತುಮಕೂರಿನಲ್ಲಿ ಕಾರ್ಯಕರ್ತರು ಒತ್ತಾಯಿಸ್ತಾ ಇದ್ದಾರೆ. ನಾಮಪತ್ರವನ್ನ ಸಲ್ಲಿಸಿ ಸಾಕು, ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ತುಮಕೂರಿನಲ್ಲಿ ಕಾರ್ಯಕರ್ತರು ಒತ್ತಾಯಿಸ್ತಾ ಇರುವಂತ ಕಾರಣದಿಂದ ಬಹುಶಃ ಅವ್ರು ಆ ಕಡೆ ಹೋಗ್ಬೋದು. ಜೆಡಿಎಸ್ ವರಿಷ್ಠ HD ದೇವೇಗೌಡರು ಒಂದು ಶಕ್ತಿ ಇದ್ದಂತೆ. ದೇವೇಗೌಡರು ಎಲ್ಲೇ ಸ್ಪರ್ಧಿಸಿದ್ರು ಅವರು ಗೆದ್ದು ಬರ್ತಾರೆ. ಹಾಸನದಲ್ಲಿ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಅಗೇನ್ ನಾನು ಹೇಳಿದಾಗೆ ಹಾಸನದಿಂದ ದೇವೇಗೌಡರೇ ಸ್ಪರ್ಧೆ ಮಾಡ್ತಾರೆ ಅಂತ ಇನ್ನೂ ಒಂದಷ್ಟು ಟಾಕ್ಸ್ ಇದೆ. ಆ ಮಾತಿಗೆ ಅಥವಾ ಆ ತರದ ಒಂದು ಮಾತುಗಳೇನು ಸ್ಥಳೀಯವಾಗಿ ಕೇಳಿ ಬರ್ತಾ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರು ಹೇಳಿರೋ ಮಾತು 6 ಲಕ್ಷ ಮತಗಳ ಅಂತರದಿಂದ ಗೆದ್ದು ಕರೆ ತರ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆಮೇಲೆ ಕಳೆದ ಬಾರಿ HD ದೇವೇಗೌಡರು ಆ ಕ್ಷೇತ್ರದಲ್ಲಿ ಗೆದ್ದಿದ್ದು 1 ಲಕ್ಷ ಮತಗಳ ಅಂತರದಿಂದ. ಈ ಬಾರಿ 6 ಲಕ್ಷ ಮತಗಳ ಅಂತರದಿಂದ ಗೆದ್ದು ತರ್ತೀವಿ ಅಂತ ಪ್ರಜ್ವಲ್ ರೇವಣ್ಣ ಹೇಳ್ತಾ ಇದ್ದಾರೆ. ಸರ್ ನನಗೇನು ಸರ್, ಅವ್ರು ಯಾರು ಎಲ್ಲಿ ನಿಂತ್ಕೊಂಡ್ರು ನಾವು ಸ್ವೀಕಾರ ಮಾಡೋದಕ್ಕೆ ತಯಾರಿದ್ದೀವಿ. ಖಂಡಿತವಾಗ್ಲೂ ತುಮಕೂರು ಜನತೆ ಈಗಾಗಲೇ ನಾನು ಕೇಳ್ಪಟ್ಟೆ, ಆಗ್ಲೇ ಅವರ ವಾಲಂಟಿಯರ್ಸಾಗಿ ನೀವು ಬರೀ ಬಂದು ಅರ್ಜಿ ಹಾಕ್ಬಿಡೋಗಿ ಸರ್, ನಾವು ಗೆಲ್ಸ್ಕೊಂಬರೋದು ನಾವು ಮಾಡ್ತೀವಿ ಅನ್ನೋ ಒಂದು ಮಟ್ಟಕ್ಕೆ ಮಾತಾಡ್ತಿದ್ದಾರೆ ಜನತೆ. ಇವತ್ತು ಅವ್ರು ಎಲ್ಲಿ ನಿಂತರೂ ಗೆಲ್ತಾರೆ. ಅವ್ರದ್ದೇ ಆದಂಥ ಶಕ್ತಿ ಇದೆ. 60 ವರ್ಷದ ದುಡಿಮೆ ಇದೆ ಈ ರಾಜ್ಯಕ್ಕೆ. ಖಂಡಿತವಾಗ್ಲೂ ಅವರು ಎಲ್ಲಿ ನಿಂತರೂ ಗೆಲ್ತಾರೆ ಅನ್ನೋದು. ನನಗೆ ವಿಷಯ ಬಂದಿರಲಿಲ್ಲ, ಇವಾಗ ಬಂದಿದೆ ನನಗೆ ವಿಷಯ. ಖಂಡಿತವಾಗ್ಲೂ ಸೇರ್ಕೊಂಡಿದ್ರೆ ಅವ್ರು ಸಂತೋಷ. ಅವ್ರೇನಾದ್ರು ಕಂಟೆಸ್ಟ್ ಮಾಡ್ತೀನಿ ಅಂದರೆ ಮಾಡಲಿ, ನಾವೇನು ಯಾವತ್ತು ಬೇಡ ಅಂತ ಏನಾರು ಹೇಳಿದ್ದೀವ. ಹಾಗಾಗಿ ನಾವೇನು ಯಾವತ್ತೂ ತಿರಸ್ಕಾರ ಮಾಡಿದವರಲ್ಲ. ನಾನು ಇನ್ನೂ ಅತಿ ಸಂತೋಷದಲ್ಲಿ ಸ್ವೀಕಾರ ಮಾಡ್ತೀನಿ. ಯಾಕಂದರೆ ಇವತ್ತು ನಾನು ನಿಲ್ತಾ ಇದ್ದೀನಿ ಅನ್ನೋ ಒಂದು ಭಾವನೆ ಅಲ್ಲ. ಇವತ್ತು ಇಡೀ ಜನತೆ ಇವತ್ತು ಒಂದು ದೇವೇಗೌಡರು ಬಂದು ನಿಂತಿರೋ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ, ಒಮ್ಮಂದಿದ್ದೀವಿ. ನಾನು ಇವತ್ತು ಏನು ಕೆಲಸ ಮಾಡ್ತೀನಿ, ಇನ್ನೂ 4 ಪಸ್ಟ್ ಕೆಲಸ ಮಾಡಿ 6-6.5 ಲಕ್ಷ ಲೀಡಲ್ಲಿ ಗೆಲ್ಸ್ಕೊಂಬರೋ ಅಂತ ಒಂದು ವಿಭಿನ್ನ ತಗೊಂಡು ಹೋಗ್ತೀವಿ. ಅಂಥವ್ರನ್ನ ನಾವು ಯಾವುದೇ ಒಂದು ಕ್ಷೇತ್ರ ಜಿಲ್ಲೆಯಲ್ಲಿ ನಿಂತರೂ ಕೂಡ ನಾವೆಲ್ಲರೂ ಖುದ್ದಾಗಿ ಒಗ್ಗಟ್ಟಾಗಿ ನಾವೆಲ್ಲರೂ ಸಮ್ಮುಖವಾಗಿ ನಾವು ಅವ್ರಿಗೆ ಮತ ಹಾಕಬೇಕಾಗುತ್ತೆ. ನಾನು ಅದಕ್ಕೆ ಇಡೀ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ಕೊತೀನಿ.